ಬೀದರ್ನ ಪವಿತ್ರ ಪುಣ್ಯಕ್ಷೇತ್ರ ಗುರುದ್ವಾರಕ್ಕೆ ಬಾಂಬ್ ಬೆದರಿಕೆಯ ಸಂದೇಶವೊಂದು ಬಂದಿತ್ತು. ಈ ಒಂದು ಸಂದೇಶ ಸಹಜವಾಗಿ ಆತಂಕಕ್ಕೆ ಕಾರಣ ಆಗಿತ್ತು. ತಕ್ಷಣ ಬಂದ ಬಾಂಬ್ ನಿಷ್ಕ್ರಿಯ ದಳದವರು ಇಡೀ ಗುರುದ್ವಾರವನ್ನ ತಪಾಸಣೆ ನಡೆಸಿದರು. ಮುಂದೆ ಏನಾಯಿತು ಬನ್ನಿ ನೋಡ್ಕೊಂಡು. ಬೀದರ್ನ ಗುರುದ್ವಾರಕ್ಕೆ ಬಾಂಬ್ ಸ್ಫೋಟದ ಬೆದರಿಕೆ. ಇಮೇಲ್ ಮೂಲಕ ಬಾಂಬ್ ಬ್ಲಾಸ್ಟ್ ಸಂದೇಶ. ಬಾಂಬ್ ನಿಷ್ಕ್ರಿಯ ದಳದಿಂದ ತಪಾಸಣೆ ನಡೆಸ್ತಾ ಇರೋದು. ಆತಂಕಕ್ಕೆ ಒಳಗಾದ ಭಕ್ತಗಣ. ಇದೆಲ್ಲ ಕಂಡು ಬಂದಿದ್ದು ಪವಿತ್ರ ಪುಣ್ಯಕ್ಷೇತ್ರ ಬೀದರ್ನಲ್ಲಿ. ಇಲ್ಲಿನ ಶ್ರೀ ಗುರುನಾನಕ್ ಕ್ಷೇತ್ರದ ಸರೋವರ ಯಾತ್ರಿಕ ನಿವಾಸದಲ್ಲಿ ಬಾಂಬ್ ಸ್ಫೋಟಿಸುವುದಾಗಿ ಇಮೇಲ್ ಮೂಲಕ ಸಂದೇಶ ಬಂದಿತ್ತು. ಗುರುದ್ವಾರ ಆಡಳಿತ ಮಂಡಳಿ ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಿತ್ತು. ಪವಿತ್ರ ಗುರುದ್ವಾರ ಕೂಡ ಬಾಂಬ್ ಬೆದರಿಕೆ ಕರೆ ಬಂದದ ಅಂತ ಹೇಳ್ಬೋದು. ನಾವು ಗುರುದ್ವಾರ ಒಳಗಡೆ ಇದ್ದೀವಿ, ನೀವು ನೋಡಬಹುದು. ನೀವು ದಕ್ಷಿಣ ಭಾರತದ ಏಕೈಕ ಶ್ರೀ ಗುರು ನಾನಕ್ ದೇವ್ಜಿ ಏನು ಈಗಾಗಲೇ ಒಂದು ನಾನಕ್ ಜರ ಇದೆ. ಈ ಒಂದು ಬೀದರ್ನಲ್ಲಿದ್ದಂತ ಗುರು ನಾನಕ್ ಕೂಡ ತಮಿಳುನಾಡು ಮೂಲದಿಂದ ಬಾಂಬ್ ಬೆದರಿಕೆ ಕರೆ ಬಂದ್ರ ಮೇಲ್ ಕೂಡ ಬಂದಿದೆ ಅಂತ ಹೇಳ್ಬೋದು. ಹೀಗಾಗಿ ಭಕ್ತರಲ್ಲೆಲ್ಲೋ ಒಂದ್ ಕಡೆ ಆತಂಕ ಸೃಷ್ಟಿಯಾಗಿದೆ. ತಕ್ಷಣವೇ ಎಸ್ಪಿ ಪ್ರದೀಪ ಗುಂಟಿ ನೇತೃತ್ವದಲ್ಲಿ ಡಿವೈಎಸ್ಪಿ ಸರ್ಕಲ್ ಇನ್ಸ್ಪೆಕ್ಟರ್ ಸೇರಿ 50ಕ್ಕೂ ಹೆಚ್ಚು ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿದ್ರು. ಬಾಂಬ್ ನಿಷ್ಕ್ರಿಯ ದಳ, ಡಾಗ್ ಸ್ಕ್ವಾಡ್ ಸೇರಿ ವಿಶೇಷ ತಂಡದಿಂದ ತಪಾಸಣೆಯನ್ನ ನಡೆಸಿದ್ರು. ಆದರೆ ಯಾವುದೇ ಸ್ಫೋಟಕ ವಸ್ತು ಪತ್ತೆಯಾಗಲಿಲ್ಲ. ಗುರುದ್ವಾರ ಮ್ಯಾನೇಜ್ಮೆಂಟ್ ಇಂದ ನನಗೆ ಕಾಲ್ ಬಂದಿದೆ. ಈ ರೀತಿ ಒಂದು ಮೇಲ್ ಬಂದಿದೆ, ಸ್ಫೋಟಕ ವಸ್ತುಗಳನ್ನು ನಾವು ಪ್ಲಾಂಟ್ ಮಾಡಿದ್ದೇವೆ ಅಂತ ಮೇಲ್ ಬಂದಿದೆ ಅಂತ ಅದು ಸ್ಕ್ರೀನ್ ಶಾಟ್ ತೆಗೆದು ನನಗೆ ಕಳಿಸಿಕೊಟ್ಟಿದ್ದಾರೆ. ತಕ್ಷಣ ನಾವು ಹಿರಿಯಧಿಕಾರಿಗಳೊಟ್ಟಿಗೆ ಮಾತಾಡಿ ಅವರ ಮಾರ್ಗ ನಿರ್ದೇಶನದಂತೆ ತಕ್ಷಣ ಈ ಎಎಸಿ ಟೀಮು ಹಾಗೂ ಡಾಗ್ ಸ್ಕ್ವಾಡ್ ಟೀಮ್ ಅನ್ನು ಕರ್ಕೊಂಡು ಸುಮಾರು ಸಿಬ್ಬಂದಿಗಳನ್ನು 30 ಮೇಲೆ ಸಿಬ್ಬಂದಿಗಳನ್ನು ಕರ್ಕೊಂಡು ತಕ್ಷಣ ನಾವು ಗುರುದ್ವಾರಗೆ ರೀಚ್ ಆಗಿ ಅದರಲ್ಲಿ ಸ್ಪೆಷಲಿ ಸರೋವರ್ ಕಡೆ ನಾವು ಈ ರೀತಿ ಪ್ಲಾಂಟ್ ಮಾಡಿದ್ದೇವೆ ಅಂತ ಹೇಳಲಾಗಿದೆ. ಇನ್ನು ಗುರುದ್ವಾರಕ್ಕೆ ಬಾಂಬ್ ಬೆದರಿಕೆ ಮೇಲೆಲ್ಲಿಂದ ಬಂದಿದೆ ಅನ್ನೋ ಬಗ್ಗೆ ಪರಿಶೀಲನೆ ನಡೆಸ್ತಾ ಇದ್ದಾರೆ. ವಕೀಲ ಅಲಿಮಾಲ್ ಬುಖಾರಿ ಎಂಬ ವ್ಯಕ್ತಿಯಿಂದ ಗುರುದ್ವಾರಕ್ಕೆ ಮೇಲ್ ಬಂದಿರೋದು ಗೊತ್ತಾಗಿದೆ. ಒಳಗೊಂಡಂತೆ ನಾವು ಎಲ್ಲ ಸೆಕ್ಯೂರಿಟಿ ಇದು ಚೆಕ್ ಮಾಡಿದ್ದೇವೆ. ನಾವು ಅವ್ರಿಗೆ ಕೂಡ ಕೆಲವು ಸಲಹೆ ಸೂಚನೆಗಳು ಕೊಟ್ಟಿದ್ದೇವೆ. ಯಾರು ಒಳಗಡೆ ಬರ್ತಿದ್ದಾರೆ ಅವರನ್ನ ಸ್ಕ್ಯಾನ್ ಮಾಡಿ ವೆರಿಫೈ ಮಾಡಿ ಒಳಗಡೆ ಕಳಿಸ್ಕೊಡಿ. ಅಂಡ್ ಕೆಲವು ಡಿವೈಸಸ್ ಕೂಡ ಎಕ್ಸ್ರೇ ಬ್ಯಾಗೇಜ್ ಸ್ಕ್ಯಾನರ್ಸ್ ಆಗಲಿ ಇನ್ನೊಂದಾಗಲಿ ಅಳವಡಿಸಿಕೊಳ್ಳಿ ಅಂತ ಕೂಡ ಹೇಳಿದ್ದೇವೆ. ಅವರು ಪಾಸಿಟಿವ್ಲಿ ಸ್ಪಂದಿಸಿ ಅತಿ ಶೀಘ್ರದಲ್ಲೇ ನಾವು ಕೂಡ ಆಕ್ಸೆಸ್ ಕಂಟ್ರೋಲ್ ಮಾಡ್ತೇವೆ ಅಂತ ಅವರು ಹೇಳಿದ್ದಾರೆ. ಬೀದರ್ನ ಐತಿಹಾಸಿಕ ಗುರುದ್ವಾರಕ್ಕೆ ಬಾಂಬ್ ಸ್ಫೋಟದ ಬೆದರಿಕೆ ಭಕ್ತರನ್ನ ಬೆಚ್ಚಿ ಬೀಳಿಸಿದೆ. ಪೊಲೀಸರು ಉನ್ನತ ಮಟ್ಟದ ತನಿಖೆ ನಡೆಸಿ ಆರೋಪಿಯನ್ನ ಬಂಧಿಸಬೇಕು ಅನ್ನೋ ಆಗ್ರಹ ಕೇಳಿಬಂದಿದೆ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಬೀದರ್ನ ಪವಿತ್ರ ಪುಣ್ಯಕ್ಷೇತ್ರ ಗುರುದ್ವಾರಕ್ಕೆ ಬಾಂಬ್ ಬೆದರಿಕೆಯ ಸಂದೇಶವೊಂದು ಬಂದಿತ್ತು. ಈ ಒಂದು ಸಂದೇಶ ಸಹಜವಾಗಿ ಆತಂಕಕ್ಕೆ ಕಾರಣ ಆಗಿತ್ತು. ತಕ್ಷಣ ಬಂದ ಬಾಂಬ್ ನಿಷ್ಕ್ರಿಯ ದಳದವರು ಇಡೀ ಗುರುದ್ವಾರವನ್ನ ತಪಾಸಣೆ ನಡೆಸಿದರು. ಮುಂದೆ ಏನಾಯಿತು ಬನ್ನಿ ನೋಡ್ಕೊಂಡು. ಬೀದರ್ನ ಗುರುದ್ವಾರಕ್ಕೆ ಬಾಂಬ್ ಸ್ಫೋಟದ ಬೆದರಿಕೆ. ಇಮೇಲ್ ಮೂಲಕ ಬಾಂಬ್ ಬ್ಲಾಸ್ಟ್ ಸಂದೇಶ. ಬಾಂಬ್ ನಿಷ್ಕ್ರಿಯ ದಳದಿಂದ ತಪಾಸಣೆ ನಡೆಸ್ತಾ ಇರೋದು. ಆತಂಕಕ್ಕೆ ಒಳಗಾದ ಭಕ್ತಗಣ. ಇದೆಲ್ಲ ಕಂಡು ಬಂದಿದ್ದು ಪವಿತ್ರ ಪುಣ್ಯಕ್ಷೇತ್ರ ಬೀದರ್ನಲ್ಲಿ. ಇಲ್ಲಿನ ಶ್ರೀ ಗುರುನಾನಕ್ ಕ್ಷೇತ್ರದ ಸರೋವರ ಯಾತ್ರಿಕ ನಿವಾಸದಲ್ಲಿ ಬಾಂಬ್ ಸ್ಫೋಟಿಸುವುದಾಗಿ ಇಮೇಲ್ ಮೂಲಕ ಸಂದೇಶ ಬಂದಿತ್ತು. ಗುರುದ್ವಾರ ಆಡಳಿತ ಮಂಡಳಿ ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಿತ್ತು. ಪವಿತ್ರ ಗುರುದ್ವಾರ ಕೂಡ ಬಾಂಬ್ ಬೆದರಿಕೆ ಕರೆ ಬಂದದ ಅಂತ ಹೇಳ್ಬೋದು. ನಾವು ಗುರುದ್ವಾರ ಒಳಗಡೆ ಇದ್ದೀವಿ, ನೀವು ನೋಡಬಹುದು. ನೀವು ದಕ್ಷಿಣ ಭಾರತದ ಏಕೈಕ ಶ್ರೀ ಗುರು ನಾನಕ್ ದೇವ್ಜಿ ಏನು ಈಗಾಗಲೇ ಒಂದು ನಾನಕ್ ಜರ ಇದೆ.
ಈ ಒಂದು ಬೀದರ್ನಲ್ಲಿದ್ದಂತ ಗುರುನಾನಕ್ ಕೂಡ ತಮಿಳುನಾಡು ಮೂಲದಿಂದ ಬಾಂಬ್ ಬೆದರಿಕೆ ಕರೆ ಬಂದ್ರ ಮೇಲ್ ಕೂಡ ಬಂದಿದೆ ಅಂತ ಹೇಳ್ಬೋದು. ಹೀಗಾಗಿ ಭಕ್ತರಲ್ಲೆಲ್ಲೋ ಒಂದ್ ಕಡೆ ಆತಂಕ ಸೃಷ್ಟಿಯಾಗಿದೆ. ತಕ್ಷಣವೇ ಎಸ್ಪಿ ಪ್ರದೀಪ ಗುಂಟಿ ನೇತೃತ್ವದಲ್ಲಿ ಡಿವೈಎಸ್ಪಿ ಸರ್ಕಲ್ ಇನ್ಸ್ಪೆಕ್ಟರ್ ಸೇರಿ 50ಕ್ಕೂ ಹೆಚ್ಚು ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿದ್ರು. ಬಾಂಬ್ ನಿಷ್ಕ್ರಿಯ ದಳ, ಡಾಗ್ ಸ್ಕ್ವಾಡ್ ಸೇರಿ ವಿಶೇಷ ತಂಡದಿಂದ ತಪಾಸಣೆಯನ್ನ ನಡೆಸಿದ್ರು. ಆದರೆ ಯಾವುದೇ ಸ್ಫೋಟಕ ವಸ್ತು ಪತ್ತೆಯಾಗಲಿಲ್ಲ. ಗುರುದ್ವಾರ ಮ್ಯಾನೇಜ್ಮೆಂಟ್ ಇಂದ ನನಗೆ ಕಾಲ್ ಬಂದಿದೆ. ಈ ರೀತಿ ಒಂದು ಮೇಲ್ ಬಂದಿದೆ, ಸ್ಫೋಟಕ ವಸ್ತುಗಳನ್ನು ನಾವು ಪ್ಲಾಂಟ್ ಮಾಡಿದ್ದೇವೆ ಅಂತ ಮೇಲ್ ಬಂದಿದೆ ಅಂತ ಅದರ ಸ್ಕ್ರೀನ್ ಶಾಟ್ ತೆಗೆದು ನನಗೆ ಕಳಿಸಿಕೊಟ್ಟಿದ್ದಾರೆ. ತಕ್ಷಣ ನಾವು ಹಿರಿಯಧಿಕಾರಿಗಳೊಟ್ಟಿಗೆ ಮಾತಾಡಿ ಅವರ ಮಾರ್ಗ ನಿರ್ದೇಶನದಂತೆ ತಕ್ಷಣ ಈ ಎಎಸ್ಸಿ ಟೀಮು ಹಾಗೂ ಡಾಗ್ ಸ್ಕ್ವಾಡ್ ಟೀಮನ್ನು ಕರ್ಕೊಂಡು ಸುಮಾರು ಸಿಬ್ಬಂದಿಗಳನ್ನು 30 ಮೇಲೆ ಸಿಬ್ಬಂದಿಗಳನ್ನು ಕರ್ಕೊಂಡು ತಕ್ಷಣ ನಾವು ಗುರುದ್ವಾರಗೆ ರೀಚ್ ಆಗಿದ್ದೇವೆ. ರೀಚ್ ಆಗಿ ಅದರಲ್ಲಿ ಸ್ಪೆಷಲಿ ಸರೋವರ್ ಕಡೆ ನಾವು ಈ ರೀತಿ ಪ್ಲಾಂಟ್ ಮಾಡಿದ್ದೇವೆ ಅಂತ ಹೇಳಲಾಗಿದೆ. ಇನ್ನು ಗುರುದ್ವಾರಕ್ಕೆ ಬಾಂಬ್ ಬೆದರಿಕೆ ಮೇಲೆಲ್ಲಿಂದ ಬಂದಿದೆ ಅನ್ನೋ ಬಗ್ಗೆ ಪರಿಶೀಲನೆ ನಡೆಸ್ತಾ ಇದ್ದಾರೆ. ವಕೀಲ ಅಲಿಮಾಲ್ ಬುಖಾರಿ ಎಂಬ ವ್ಯಕ್ತಿಯಿಂದ ಗುರುದ್ವಾರಕ್ಕೆ ಮೇಲ್ ಬಂದಿರೋದು ಗೊತ್ತಾಗಿದೆ. ಒಳಗೊಂಡಂತೆ ನಾವು ಎಲ್ಲ ಸೆಕ್ಯೂರಿಟಿ ಇದು ಚೆಕ್ ಮಾಡಿದ್ದೇವೆ. ನಾವು ಅವ್ರಿಗೆ ಕೂಡ ಕೆಲವು ಸಲಹೆ ಸೂಚನೆಗಳು ಕೊಟ್ಟಿದ್ದೇವೆ. ಯಾರು ಒಳಗಡೆ ಬರ್ತಿದ್ದಾರೆ ಅವರನ್ನ ಸ್ಕ್ಯಾನ್ ಮಾಡಿ ವೆರಿಫೈ ಮಾಡಿ ಒಳಗಡೆ ಕಳಿಸ್ಕೊಡಿ. ಅಂಡ್ ಕೆಲವು ಡಿವೈಸಸ್ ಕೂಡ ಎಕ್ಸ್ರೇ ಬ್ಯಾಗೇಜ್ ಸ್ಕ್ಯಾನರ್ಸ್ ಆಗಲಿ ಇನ್ನೊಂದಾಗಲಿ ಅಳವಡಿಸಿಕೊಳ್ಳಿ ಅಂತ ಕೂಡ ಹೇಳಿದ್ದೇವೆ. ಅವರು ಪಾಸಿಟಿವ್ಲಿ ಸ್ಪಂದಿಸಿ ಅತಿ ಶೀಘ್ರದಲ್ಲೇ ನಾವು ಕೂಡ ಆಕ್ಸೆಸ್ ಕಂಟ್ರೋಲ್ ಮಾಡ್ತೇವೆ ಅಂತ ಅವರು ಹೇಳಿದ್ದಾರೆ. ಬೀದರ್ನ ಐತಿಹಾಸಿಕ ಗುರುದ್ವಾರಕ್ಕೆ ಬಾಂಬ್ ಸ್ಫೋಟದ ಬೆದರಿಕೆ ಭಕ್ತರನ್ನ ಬೆಚ್ಚಿ ಬೀಳಿಸಿದೆ. ಪೊಲೀಸರು ಉನ್ನತ ಮಟ್ಟದ ತನಿಖೆ ನಡೆಸಿ ಆರೋಪಿಯನ್ನ ಬಂಧಿಸಬೇಕು ಅನ್ನೋ ಆಗ್ರಹ ಕೇಳಿಬಂದಿದೆ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಬೀದರ್ನ ಪವಿತ್ರ ಪುಣ್ಯಕ್ಷೇತ್ರ ಗುರುದ್ವಾರಕ್ಕೆ ಬಾಂಬ್ ಬೆದರಿಕೆಯ ಸಂದೇಶವೊಂದು ಬಂದಿತ್ತು. ಈ ಒಂದು ಸಂದೇಶ ಸಹಜವಾಗಿ ಆತಂಕಕ್ಕೆ ಕಾರಣ ಆಗಿತ್ತು. ತಕ್ಷಣ ಬಂದ ಬಾಂಬ್ ನಿಷ್ಕ್ರಿಯ ದಳದವರು ಇಡೀ ಗುರುದ್ವಾರವನ್ನ ತಪಾಸಣೆ ನಡೆಸಿದರು. ಮುಂದೆ ಏನಾಯಿತು ಬನ್ನಿ ನೋಡ್ಕೊಂಡು. ಬೀದರ್ನ ಗುರುದ್ವಾರಕ್ಕೆ ಬಾಂಬ್ ಸ್ಫೋಟದ ಬೆದರಿಕೆ. ಇಮೇಲ್ ಮೂಲಕ ಬಾಂಬ್ ಬ್ಲಾಸ್ಟ್ ಸಂದೇಶ. ಬಾಂಬ್ ನಿಷ್ಕ್ರಿಯ ದಳದಿಂದ ತಪಾಸಣೆ ನಡೆಸ್ತಾ ಇರೋದು. ಆತಂಕಕ್ಕೆ ಒಳಗಾದ ಭಕ್ತಗಣ. ಇದೆಲ್ಲ ಕಂಡು ಬಂದಿದ್ದು ಪವಿತ್ರ ಪುಣ್ಯಕ್ಷೇತ್ರ ಬೀದರ್ನಲ್ಲಿ. ಇಲ್ಲಿನ ಶ್ರೀ ಗುರುನಾನಕ್ ಕ್ಷೇತ್ರದ ಸರೋವರ ಯಾತ್ರಿಕ ನಿವಾಸದಲ್ಲಿ ಬಾಂಬ್ ಸ್ಫೋಟಿಸುವುದಾಗಿ ಇಮೇಲ್ ಮೂಲಕ ಸಂದೇಶ ಬಂದಿತ್ತು. ಗುರುದ್ವಾರ ಆಡಳಿತ ಮಂಡಳಿ ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಿತ್ತು. ಪವಿತ್ರ ಗುರುದ್ವಾರ ಕೂಡ ಬಾಂಬ್ ಬೆದರಿಕೆ ಕರೆ ಬಂದ ಅಂತ ಹೇಳ್ಬೋದು. ನಾವು ಗುರುದ್ವಾರ ಒಳಗಡೆ ಇದ್ದೀವಿ, ನೀವು ನೋಡಬಹುದು. ನೀವು ದಕ್ಷಿಣ ಭಾರತದ ಏಕೈಕ ಶ್ರೀ ಗುರು ನಾನಕ್ ದೇವ್ಜಿ ಏನು ಈಗಾಗಲೇ ಒಂದು ನಾನಕ್ ಜರ ಇದೆ. ಈ ಒಂದು ಬೀದರ್ನಲ್ಲಿದ್ದಂತ ಗುರುನಾನಕ್ ಕೂಡ ತಮಿಳುನಾಡು ಮೂಲದಿಂದ ಬಾಂಬ್ ಬೆದರಿಕೆ ಕರೆ ಬಂದ್ರ ಮೇಲ್ ಕೂಡ ಬಂದಿದೆ ಅಂತ ಹೇಳ್ಬೋದು. ಹೀಗಾಗಿ ಭಕ್ತರಲ್ಲೆಲ್ಲೋ ಒಂದ್ ಕಡೆ ಆತಂಕ ಸೃಷ್ಟಿಯಾಗಿದೆ. ತಕ್ಷಣವೇ ಎಸ್ಪಿ ಪ್ರದೀಪ ಗುಂಟಿ ನೇತೃತ್ವದಲ್ಲಿ ಡಿವೈಎಸ್ಪಿ ಸರ್ಕಲ್ ಇನ್ಸ್ಪೆಕ್ಟರ್ ಸೇರಿ 50ಕ್ಕೂ ಹೆಚ್ಚು ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿದ್ರು. ಬಾಂಬ್ ನಿಷ್ಕ್ರಿಯ ದಳ, ಡಾಗ್ ಸ್ಕ್ವಾಡ್ ಸೇರಿ ವಿಶೇಷ ತಂಡದಿಂದ ತಪಾಸಣೆಯನ್ನ ನಡೆಸಿದ್ರು. ಆದರೆ ಯಾವುದೇ ಸ್ಫೋಟಕ ವಸ್ತು ಪತ್ತೆಯಾಗಲಿಲ್ಲ. ಗುರುದ್ವಾರ ಮ್ಯಾನೇಜ್ಮೆಂಟ್ ಇಂದ ನನಗೆ ಕಾಲ್ ಬಂದಿದೆ. ಈ ರೀತಿ ಒಂದು ಮೇಲ್ ಬಂದಿದೆ, ಸ್ಫೋಟಕ ವಸ್ತುಗಳನ್ನು ನಾವು ಪ್ಲಾಂಟ್ ಮಾಡಿದ್ದೇವೆ ಅಂತ ಮೇಲ್ ಬಂದಿದೆ ಅಂತ ಅದರ ಸ್ಕ್ರೀನ್ ಶಾಟ್ ತೆಗೆದು ನನಗೆ ಕಳಿಸಿಕೊಟ್ಟಿದ್ದಾರೆ. ತಕ್ಷಣ ನಾವು ಹಿರಿಯಧಿಕಾರಿಗಳೊಟ್ಟಿಗೆ ಮಾತಾಡಿ ಅವರ ಮಾರ್ಗ ನಿರ್ದೇಶನದಂತೆ ತಕ್ಷಣ ಈ ಎಎಸ್ಸಿ ಟೀಮು ಹಾಗೂ ಡಾಗ್ ಸ್ಕ್ವಾಡ್ ಟೀಮನ್ನು ಕರ್ಕೊಂಡು ಸುಮಾರು ಸಿಬ್ಬಂದಿಗಳನ್ನು 30 ಮೇಲೆ ಸಿಬ್ಬಂದಿಗಳನ್ನು ಕರ್ಕೊಂಡು ತಕ್ಷಣ ನಾವು ಗುರುದ್ವಾರಗೆ ರೀಚ್ ಆಗಿದ್ದೇವೆ. ರೀಚ್ ಆಗಿ ಅದರಲ್ಲಿ ಸ್ಪೆಷಲಿ ಸರೋವರ್ ಕಡೆ ನಾವು ಈ ರೀತಿ ಪ್ಲಾಂಟ್ ಮಾಡಿದ್ದೇವೆ ಅಂತ ಹೇಳಲಾಗಿದೆ. ಇನ್ನು ಗುರುದ್ವಾರಕ್ಕೆ ಬಾಂಬ್ ಬೆದರಿಕೆ ಮೇಲೆಲ್ಲಿಂದ ಬಂದಿದೆ ಅನ್ನೋ ಬಗ್ಗೆ ಪರಿಶೀಲನೆ ನಡೆಸ್ತಾ ಇದ್ದಾರೆ. ವಕೀಲ ಅಲಿಮಾಲ್ ಬುಖಾರಿ ಎಂಬ ವ್ಯಕ್ತಿಯಿಂದ ಗುರುದ್ವಾರಕ್ಕೆ ಮೇಲ್ ಬಂದಿರೋದು ಗೊತ್ತಾಗಿದೆ. ಒಳಗೊಂಡಂತೆ ನಾವು ಎಲ್ಲ ಸೆಕ್ಯೂರಿಟಿ ಇದು ಚೆಕ್ ಮಾಡಿದ್ದೇವೆ. ನಾವು ಅವ್ರಿಗೆ ಕೂಡ ಕೆಲವು ಸಲಹೆ ಸೂಚನೆಗಳು ಕೊಟ್ಟಿದ್ದೇವೆ. ಯಾರು ಒಳಗಡೆ ಬರ್ತಿದ್ದಾರೆ ಅವರನ್ನ ಸ್ಕ್ಯಾನ್ ಮಾಡಿ ವೆರಿಫೈ ಮಾಡಿ ಒಳಗಡೆ ಕಳಿಸ್ಕೊಡಿ. ಅಂಡ್ ಕೆಲವು ಡಿವೈಸಸ್ ಕೂಡ ಎಕ್ಸ್ರೇ ಬ್ಯಾಗೇಜ್ ಸ್ಕ್ಯಾನರ್ಸ್ ಆಗಲಿ ಇನ್ನೊಂದಾಗಲಿ ಅಳವಡಿಸಿಕೊಳ್ಳಿ ಅಂತ ಕೂಡ ಹೇಳಿದ್ದೇವೆ. ಅವರು ಪಾಸಿಟಿವ್ಲಿ ಸ್ಪಂದಿಸಿ ಅತಿ ಶೀಘ್ರದಲ್ಲೇ ನಾವು ಕೂಡ ಆಕ್ಸೆಸ್ ಕಂಟ್ರೋಲ್ ಮಾಡ್ತೇವೆ ಅಂತ ಅವರು ಹೇಳಿದ್ದಾರೆ. ಬೀದರ್ನ ಐತಿಹಾಸಿಕ ಗುರುದ್ವಾರಕ್ಕೆ ಬಾಂಬ್ ಸ್ಫೋಟದ ಬೆದರಿಕೆ ಭಕ್ತರನ್ನ ಬೆಚ್ಚಿ ಬೀಳಿಸಿದೆ. ಪೊಲೀಸರು ಉನ್ನತ ಮಟ್ಟದ ತನಿಖೆ ನಡೆಸಿ ಆರೋಪಿಯನ್ನ ಬಂಧಿಸಬೇಕು ಅನ್ನೋ ಆಗ್ರಹ ಕೇಳಿಬಂದಿದೆ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್.